ಹುಲಿಯಂತಿರುವಂತಹ ಆ ಶಿಥಿಲನ ಅಂತಃಪುರಕ್ಕೆ ಹುಲ್ಲೆ ಹೊಡೆಯುತ್ತಿರುವ ನಿನ್ನನ್ನ ಕರೆದೊಯ್ದು ಕೊಟ್ಟಂತಹ ಪಾಪಿ ನಾನಾಗಿ ಬಿಟ್ಟೆ ತಂಗಿ. ಅಣ್ಣ ಅಣ್ಣ ಏನಣ್ಣ ಇದು? ಅಣ್ಣನಾದವನು ತಂದೆಗೆ ತಂದೆಯ ಸ್ಥಾನದಲ್ಲಿ ನಿಂತು ತಂಗಿಗೆ ಮದುವೆಯನ್ನು ಮಾಡಿಸ್ತಾನಂತೆ, ತಂದೆಯ ಉನ್ನತಿಯನ್ನು ಕಾಣ್ತಾನಂತೆ. ಆದ್ರೆ ನನ್ನ ಮಾನಹಾನಿಗೆ ಕಾರಣವೇ ನೀನಾಗಿ ಬಿಟ್ಟೆ ಅಲ್ಲ ಅಣ್ಣ. ಇಲ್ಲ, ಆದಂತಹ ತಪ್ಪನ್ನು ಸರಿಪಡಿಸಿಕೊಳ್ಳುವಂತ ದಾರಿ ಹೊಣೆಗಾರಿಕೆ ಎಲ್ಲವೂ ನನ್ನದೇ ಉಂಟು. ಯೋಚನೆ ಮಾಡುವ ಅಗತ್ಯ ಇಲ್ಲ. ಶಿಥಿಲ ನನ್ನ ಆತ್ಮೀಯರಿಂದ ನನ್ನ ತಂಗಿಯನ್ನು ಹಾಗೆ ತಿಳಿದ್ರೆ ಖಂಡಿತವಾಗಿ ಅವರನ್ನು ನಿನ್ನನ್ನ ಅವ ಕೈ ಬಿಡುವುದಿಲ್ಲ. ತಂಗಿ ಯೋಚನೆ ಮಾಡಬೇಕು. ಆ ಶಿಥಿಲನನ್ನ ಒಪ್ಪಿಸುವ ಹೊಣೆಗಾರಿಕೆ ನನ್ನದು. ನಾನು ನ್ಯಾಯಪಡಿಸ್ತೇನೆ. ಹಾಲು ನೀರು ಒಂದಾಯ್ತು, ಬಟ್ಲು ಮಾತ್ರ ಬೇರೆ ಆಯ್ತಲ್ಲ. ಈ ಹಾಲು ನೀರು ಒಂದಾದದ್ದು ಇದೇ ಬರ್ತದಲ್ಲ, ಅದೊಂದು ವಿಷಯ. ಹೌದು. ಈಗ ನೀವು ಅಣ್ಣ ತಂಗಿ ಹೇಗೆ ಕಾರಣ ಆಗ್ಲಿಕ್ಕೆ ಅಂತ ಕೇಳಿದ್ರೆ ಸಾಕ್ಷಿಗಳು ನಾನು ಒಬ್ಬರೇ ಅಲ್ವ? ನೀನು ಒಬ್ಬನೇ ಬೇಕೇ ಬೇಕು. ನನ್ನ ಮಗಳ ಬಾಳ ಉದ್ಧಾರ ಆಗ್ತಂತಾದ್ರೆ ಸಾಕ್ಷಿ ಹೇಳಲಿಕ್ಕೆ ಅಂತ ಹೇಳಿದೆ. ಹೌದಾ? ಆದ್ರೆ